ನಿಮ್ಮ ತೀರಿ ಹೋದ ಮಗ 7 ತಿಂಗಳ ಮಗು ಇದ್ದ ಇಲ್ಲಿಗೆ ಬರುವಾಗ. 7 ತಿಂಗಳ ಮಗು, ಸರಿಯಾಗಿ ನೆನಪುಂಟು. ಅವನ ಇಸವಿ ಕೂಡ ಬರೆದಿಟ್ಟಿದ್ದೀನಿ. 7 ತಿಂಗಳು ಅವನಿಗಾಗಿತ್ತು. ತಂದು ಇಲ್ಲಿ ಇದ್ದ ಒಂದು ಮಂಚದಲ್ಲೇ ಅವನನ್ನು ಫಸ್ಟಿಗೆ ಮಲಗಿಸಿದ್ದೇನೆ, ಹೆಗಲಲ್ಲಿ ಹಾಕಿ. ಅದರ ನಂತರ ಇಲ್ಲಿ ಮಕ್ಕಳು ಕೂಡ ಯಾರಿಲ್ಲ, ಅಲ್ಲಿ ಕೂಡ ಆಟ ಆಡಲಿಕ್ಕೆ ಮಕ್ಕಳಿಲ್ಲ. ಅವ ದೊಡ್ಡವನಾದ ಮೇಲೆ ದೊಡ್ಡ ಮಗನಿಗೆ ಆಟ ಆಡಲಿಕ್ಕೆ ಅವ ಸಿಕ್ಕಿದ. ಅವರಿಬ್ಬರು ಆಟ ಆಡ್ತಾಯಿದ್ರು. ಅದರ ನಂತರ ಒಂದು ಹೆಣ್ಣು ಮಗು, ಅವರು 3ನೇ ಕ್ಲಾಸಿಗೆ, 9ನೇ ವರ್ಷ ಅವಳಿಗೆ. ಹಾಗೆ 3 ಜನ, ಅವರೇ 3 ಜನ ಆಟ ಆಡೋದು ಹೊರತು ಇಲ್ಲಿ ಬೇರೆ ಮಕ್ಕಳಿಲ್ಲ, ಈ ವಠಾರದಲ್ಲೇ ಇಲ್ಲ. ಇದು ನಾವಿರೋದೀಗ ಸುಮಂತ್ ಅವರ ಮನೆ. ಈ ಮನೆಯಿಂದ ನೋಡಿ, ಸುಮಂತ್ ಅವರು ಇದೇ ದಾರಿಯಾಗಿ ಇಲ್ಲಿ ನಾವು ಕಾಣ್ತಿರ್ಬೋದು, ಈ ದಾರಿಯಾಗಿ ಅವರು ಅವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದು ಡೈಲಿ ಹೋಗ್ತಾಯಿದ್ರು ಅಲ್ಲೂ ಸರ್, ಶಾಲೆಗೆ ಹೋಗೋದು ಇಲ್ಲೇ ಇದರಲ್ಲೇ ಆಗಿ ಹೋಗ್ತಾಯಿದ್ರು. ಇಲ್ಲೇ ಬರೋದು, ಇಲ್ಲೇ ಹೋಗೋದು, ಇದರಲ್ಲೇ ಹೋಗೋದು. ಹಾಗೆ ಆ ಕೆರೆಯ ಹತ್ತಿರ ಹೋಗೋಣ, ಇದೇ ದಾರಿಯಿಂದ. ಅವತ್ತು ಬೆಳಿಗ್ಗೆ ಎಷ್ಟು ಬೆಳಿಗ್ಗೆ ಆಗಿರುತ್ತೆ ಸರ್? ತುಂಬ ಕತ್ಲಿತ್ತಾ ಇಲ್ಲಿ? ತುಂಬ ಕತ್ಲಿತ್ತಾ? ಅಂದರೆ ಇನ್ನೂ ಕಾಣ್ತಿರ್ಲಿಲ್ಲ, ಏನು ಕಾಣ್ತಿರ್ಲಿಲ್ಲ. ಕಾಣ್ತಿರ್ಲಿಲ್ಲ. 4:45ರಿಂದ 5ರೊಳಗೆ ಇಲ್ಲಿಂದ ಹೋಗಿದ್ದು. 4:45ರಿಂದ 5ರೊಳಗೆ ಮೊದಲು ತುಂಬ ಕರೆಕ್ಟ್ ಟೈಮಿಗೆ ಹೋಗಿದ್ದೇನೆ. ಅಲ್ಲಿ ಹೇಳ್ತಾ ಇದ್ದ ಬಂದು, ಅಲ್ಲಿ ಟೆಂಪಲ್ಗೆ ಇಷ್ಟೊತ್ತಿಗೆ ತಲುಪಬೇಕು ಅಂತ ಏನಾದ್ರು ಉಂಟಾ? ಇಷ್ಟೊತ್ತಿಗೆ 5:30 ಪೂಜೆ ಆಗ್ತದೆ. 5:45 6ಕ್ಕೆ ಅಲ್ಲಿಂದ. ಓಕೆ, ಈ ರೂಟಲ್ಲಿ ಹೋಗಿದ್ದ? ಈ ರೂಟ್ ಇಲ್ಲೇ ನೀವು ಸೀದಾ ಹೋಗಿ. ಹಾಂ, ಇದೇ ರೂಟ್. ಸರಿ, ಅಲ್ಲಿ ಮುಟ್ಟುವ ಸ್ಟ್ರೈಟ್ ದಾರಿ ಉಂಟು ಮನೆ ಎದುರು ಈಚೆ. ಓಕೆ ಓಕೆ. ನೆಕ್ಸ್ಟ್ ಹೋಗುವಾಗ ದಾರಿ ಸಿಗ್ತದೆ ಕೆಳಗೆ. ಓಕೆ, ಅದು ಸ್ಟ್ರೈಟ್ ಹೋಗಿ ಹತ್ತುವಾಗಲೇ ಆ ಕೆರೆ ಕೆಳಗಿನ ಸೈಡಲ್ಲಿ ಕಾಣ್ತದೆ. ಕೆಳಗಿನ ಸೈಡ್. ಇದು ಕೆರೆ ಅಲ್ಲ, ಈ ಕೆರೆ ಅಲ್ಲ, ಈ ಕೆರೆ ಅಲ್ಲ. ಆ ಹುಣಿಯಲ್ಲಿ ಹೋಗಿ ಹರ್ತ ಹೋಗಿ ಆಗುವಾಗ ಅಲ್ಲಿ ಹತ್ತುವಾಗ ಕೆರೆ ಕಾಣ್ತದೆ. ಅದರ ಈಚೆ ಬದಿಯಲ್ಲಿ ಕೆಳಗೆ ಇಡಲಿಕ್ಕೆ ದಾರಿ ಉಂಟು. ಅದು ಸ್ಟ್ರೈಟ್ ಹುಡುಗ ಹೋಗುವಂತಹ ದಾರಿ. ಕೆರೆಗೆ ಕೆಳಗಡೆಯಲ್ಲಿ ದಾರಿ ಉಂಟು, ಅಲ್ಲಿಯೇ ಕೆಳಗೆ ಉಂಟು, ಕಾಣ್ತದೆ ನಿಮಗೆ ಅಲ್ವಾ? ಸುಮಂತ್ ಅವರು ಇದೇ ದಾರಿಯಲ್ಲಿ ನಡ್ಕೊಂಡು ಬರ್ತಾರೆ. ಈ ದಾರಿ ಎಂದಿನಂತೆ ಅವರು ಯಾವಾಗಲೂ ನಡ್ಕೊಂಡು ಹೋಗಿ ಬರುವಂಥ ದಾರಿ, ಹೊಸತೇನಲ್ಲ. ಅದು 12 ವರ್ಷಗಳ ಹಿಂದಿನ ಕುಟುಂಬ ಬಂದು ಇಲ್ಲಿ ನೆಲೆಸಿದೆ. ಆದರೆ ಈ ದಾರಿಯಲ್ಲಿ ದಿನ ಹೋಗ್ತಿದ್ದಂತಹ ಸುಮಂತು ಆ ದಿವಸ ಅವರ ಪಾಲಿಗೆ ಅದೇನಾಯಿತು ಅನ್ನೋದು ಇವತ್ತಿಗೂ ಕೂಡ ಮಿಸ್ಟ್ರಿ ಅಂತ ನಾವು ಹೇಳ್ತೇವಲ್ಲ, ಸಸ್ಪೆನ್ಸ್ ಆಗಿರುವಂಥದ್ದು ಇದು. ಈ ಫಿಲ್ಮ್ಗಳಲ್ಲೆಲ್ಲ ಬರುತ್ತೆ, ಕೊಲೆಗಾರ ಯಾರು ಅನ್ನೋದು ಕೊನೆಗೆ ಲಾಸ್ಟ್ ಮೂಮೆಂಟಿಗೆ ಗೊತ್ತಾಗುತ್ತೆ. ಅದೇ ಥರ ಇಲ್ಲೂ ಕೂಡ ಚಾಲಾಕಿ, ಒಬ್ಬ ಕ್ರೈಮ್ ಪ್ಲ್ಯಾನ್ಡ್, ಇದು ವೆಲ್ ಪ್ಲ್ಯಾನ್ಡ್ ಒಂದು ಕೃತ್ಯದ ಥರ ಕಾಣ್ತಾ ಇದೆ. ಬಟ್ ಅದನ್ನು ಪೊಲೀಸರು ಈಗ ತನಿಖೆಯ ಮೂಲಕ ಹುಡುಕ್ತಾ ಇದ್ದಾರೆ, ಜಾಡನ್ನು ಹಿಡಿತಾ ಇದ್ದಾರೆ. ಯಾಕಂದರೆ ಆರಂಭದಲ್ಲಿ ಇದು ಸಹಜವಾಗಿರ್ಬೋದೇನೋ, ಯಾವುದೋ ಪ್ರಾಣಿಗಳ ದಾಳಿಯಾಗಿರ್ಬೋದೇನೋ, ಅಥವಾ ಆಯತಪ್ಪಿ ಏನಾದರೂ ಕೆರೆಗೆ ಬಿದ್ದಿರಬಹುದೇನೋ, ಅಥವಾ ಈ ಥರದ ಊಹನೆಗಳೇ ಇತ್ತು. ಆದರೆ ಯಾವಾಗ ತಲೆಯ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಗಾಯ ಆಗಿತ್ತೋ, ಕತ್ತಿಯಿಂದ ದಾಳಿ ಮಾಡಿದಂಥೋ ಅಥವಾ ರಾಡಿನಿಂದ ಹಲ್ಲೆ ಮಾಡಿರುವಂತಹ ಒಂದಷ್ಟು ಸೂಚನೆಗಳು ದೊರೆತವೋ, ಇದು ಅನುಮಾನಕ್ಕೆ ಕಾರಣ ಆಯಿತು. ಯಾಕಂದರೆ ಬ್ಲಡ್ ಒಂದು ಪ್ಲೇಸಲ್ಲಿತ್ತು, ಇನ್ನೊಂದು ಕಡೆಯಲ್ಲಿ ಈ ಒಂದು ಬಾಡಿಯನ್ನು ತಗೊಂಡು ಬಂದು ಬಾಡಿ ನೀರಿಗೆ ಹಾಕಿದ ಜಾಗ ಇನ್ನೊಂದು ಕಡೆ ಇತ್ತು, ಅಲ್ಲೆಲ್ಲ ರಕ್ತ ಚೆಲ್ಲಾಡಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಇದು ಯಾವುದೋ ಕಾರಣಕ್ಕೆ ಆಗಿರುವಂಥದ್ದು ಅಂತ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಮಾತ್ರವಲ್ಲ, ತನಿಖೆಯನ್ನು ಮಾಡಲಿಕ್ಕೆ 4 ತಂಡವನ್ನು ರಚಿಸಲಾಗಿದೆ. ನಾವೀಗ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಬನ್ನಿ ಆ ಕೆರೆ ಸಮೀಪಕ್ಕೆ ಹೋಗೋಣ, ಅಲ್ಲಿ ನೋಡೋಣ ಯಾವ ಥರ ಆ ಜಾಗ ಇದೆ, ಒಂದು ಸ್ಪಾಟ್ ಇದೆ ಅನ್ನೋದನ್ನು ನೋಡೋಣ. ಇದೊಂದು ರೋಡು ಸಿಗುತ್ತೆ, ಹೀಗೆ ಇದು ರೋಡು ಆ ಕಡೆಗೆ ಹೋಗುತ್ತೆ. ಇದೇ ಇದರಲ್ಲಿ ಇಲ್ಲಿಂದ ಬಂದು ಈ ಹುಡುಗ ಈ ದಾರಿಯನ್ನು ತಗೊಳ್ತಾರೆ ನೋಡಿ. ಇದು ಇದೇ ನಡ್ಕೊಂಡು ಹೋಗೋ ದಾರಿ, ಇದುವೇ, ಇದ್ರ ಮೂಲಕನೇ ನಡ್ಕೊಂಡು ಹೋಗ್ತಾ ಇದ್ದಂಥದ್ದು. ಇಲ್ಲಿಗೆ ತಲುಪುವಾಗ ನಾವು ಕಾಣುವಂಥದ್ದು ಇಲ್ಲಿ ಒಂದು ಕೆರೆ, ಅಲ್ಲೊಂದು ಪಂಪ್ ಸೆಟ್. ಇಲ್ಲಿಂದ ನಂತರ ಮುಂದೆ ಏನಾಗಿದೆ ಅನ್ನೋದೇ
ನಿಗೂಢವಾಗಿ ಆಗಿರುವಂಥದ್ದು, ಅದು ಅದಕ್ಕೆ ಉತ್ತರನೂ ಸಿಗದಂಥದ್ದು, ಇದುವರೆಗೆ ಚರ್ಚೆಗೆ ಕಾರಣ ಆಗಿರುವಂಥದ್ದು, ಎಲ್ರಿಗೂ ಒಂದು ಸಂಶಯ ಇರುವಂಥದ್ದು, ದೊಡ್ಡ ಕ್ವಶನ್ ಮಾರ್ಕ್. ಇಲ್ಲಿಂದ ನಂತರ ಏನಾಗಿದೆ ಅನ್ನುವಂಥದ್ದು. ಬನ್ನಿ, ಇಲ್ಲಿ ಏನು ಪಂಪ್ ಸೆಟ್ ಕಾಣ್ತಾ ಇದೆ ಈ ಕಡೆಗೆ ಒಂದು, ಅದರ ಜೊತೆಗೆ ಇಲ್ಲಿ ಒಂದು ಕೆರೆ ಕಾಣ್ತಾ ಇದೆ. ಇಲ್ಲಿ ಕಾಣ್ತಿರುವಂಥ ಈ ಕೆರೆಯಲ್ಲೇ ಆ ಬಾಲಕನ ದೇಹ ಇರುತ್ತೆ. ಯಾಕೆಂದರೆ ಸುತ್ತಮುತ್ತ ಇರುವಂಥ ರಕ್ತದ ಕಲೆಗಳನ್ನು ನೋಡಿ ಸ್ಥಳೀಯರು ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಏನಂತ ಹೇಳಿದರೆ ಇಲ್ಲೇ ಆಗಿರಬಹುದು, ಇಲ್ಲೇ ಏನೋ ಆಗಿದೆ ಅನ್ನುವಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ತಲಾಶ್ ಮಾಡಿದಾಗ, ಹುಡುಕಾಟ ನಡೆಸಿದಾಗ ಬಾಲಕ ದೇಹ ಈ ಕೆರೆಯೊಳಗೆ ಸಿಗುತ್ತೆ. ಈ ಒಂದು ಕೆರೆಯನ್ನು ನೀರನ್ನೆಲ್ಲ ತೆಗಿತಾರೆ. ನೀರನ್ನೆಲ್ಲ ತೆಗೆದು ಒಳಗಡೆ ಕತ್ತಿ ಮತ್ತು ಇದೆಲ್ಲ ಸಿಗುತ್ತೆ. ಅಂಜಿ ಈ ಮೂಲಪುರ ಅಂಚಿನ ಒಂಜಿ ಘಟನೆ ಅವನು ಇಜ್ಜಂಡಿಗೆ ಆಯ್ತು, ತುಂಬ ಪೂರ ಭಾರಿ ಅಡ್ಡೆ ಜಾಗ ಆಗೈತೆ. ಇನ್ನು ಮುಟ್ಟ ಒಂಜಿ ಪ್ರಕರಣ ಆಯ್ನತ್ತದ ಅರ್ಲ ಪಾಪ ಅಲ್ಲ ಅಕ್ಕಲ ಬಂದಿತ್ತೀರಿ ದಾಲ ಇನಿ ಮುಟ್ಟ ಒಂಜಿ ಆತಜ್ಜಿ ಅವು ಅಪರಾಧಿ ತಿಕ್ಕುನ ಮುಟ್ಟ ನಿಕ್ಲಿಗೆ ಅಂತ ಪೋಡಿ ಇಂದು ಟೆನ್ಷನ್ ತಿಕ್ಕಂಡ ಬುಕ್ಕ ಹಾಂ ತಿಕ್ಕಿ ಆತ ಇಚ್ಚಂಡ ನಮ್ಮ ಮಕ್ಕಳ ಪಿದೈ ಪೋನಾಗ ಪೊಡಿಗೆ ಪೊಡಿಗೆ ಹೌದಾ ನಿಕ್ಲ ಅವೇ ಕೆರೆ ಆಯ್ತಾ ಹೂ ಅಲ್ಲಿ ತೋಜುಂಡು ಆ ತೀರ್ತದ ಅವು ಏರ್ನ ಜಾಗ ಏರ್ನ ಬಟ್ರನಗಲ್ನ ಜಾಗೇನಾ ಆ ಕೆರೆಲ್ಲ ಹಾಕ್ಲೇನವ ಬಟ್ರನಗಲ್ನ ಪಂಪು ಸೆಡ್ ಇಲ್ಲ ನಿಕ್ಲ ಇಂದು ತೋಟ ನಿಕಲ್ ನಾವು ಎದ್ರದ ಹಂಚಿದವ 250 ಗಿಡ ಮಿತ್ತದ ಅವ್ವ ಅಲ್ಪ ಒಂದು ಇಲ್ಲುಂಡದ ಆ ರೋಡ್ ಸೈಡ್ ಒಂದು ಇಲ್ಲುಂಡು ಅರ ಓಕೆ ಇಂದು ನಿಕ್ಲಿಗೆ ತೋರ್ತು ಗೊತ್ತಾಂಡು ಈ ಘಟನೆ ಆತ ನಾನು 7 ಗಂಟೆ ಅನ್ನೋಕೆ ನಿಕ್ಲಿಗೆ ಗೊತ್ತಾಂಡ. ಸುಮಂತ್ ಅವರ ಸಹೋದರ ಆಗಿರುವಂಥ ಸುದರ್ಶನ್ ಅವರು ನಮ್ಮ ಜೊತೆ ಇದ್ದಾರೆ. ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಪ್ರಕರಣ ನಮಗೆಲ್ಲರಿಗೂ ಗೊತ್ತುಂಟು, ಭಾಳ ನೋವಿನ ವಿಚಾರ. ಇಂಥ ಸಂದರ್ಭದಲ್ಲಿ ನಿಮ್ಮನ್ನು ಮಾತಾಡಿಸೋದು ಕೂಡ ಕಷ್ಟವೇ. ನಿಮಗೂ ಗೊತ್ತು ಅದರ ನೋವು ನಿಮಗೇನು ಅಂತ ನಿಮಗೇನೇ ಗೊತ್ತು. ಆದರೆ ಈ ಪ್ರಕರಣವನ್ನು ಜೀವಂತವಾಗಿಡುವ ಉದ್ದೇಶದಿಂದ ನಾವೊಂದಷ್ಟು ನಿಮ್ಮನ್ನು ಮಾತಾಡಿಸುವ ಅಗತ್ಯ ಉಂಟು. ಮಾತಾಡಿ. ಇವಾಗ ಪ್ರಕರಣದ ತನಿಖೆ ನಡೀತಾ ಉಂಟು. ಯಾವ ಥರ ಸಾಗ್ತಾ ಇದೆ, ಏನಾದರೂ ಇವರ ಬಗ್ಗೆ ಏನಾದರೂ ಮಾಹಿತಿಗಳು ಏನಾದರೂ ಸಿಗ್ತಾ? ಪೊಲೀಸ್ನವರು ಒಳ್ಳೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಅವರು 45 ಮಂದಿ ಟೀಮ್ಸ್ ಎಲ್ಲ ಉಂಟು. ಡೈಲಿ ತನಿಖೆ ಎಲ್ಲ ನಡೆಸ್ತಿದ್ದಾರೆ. ಕ್ಲೂ ಏನು ಇನ್ನೂ ಸಹ ಸಿಗಲಿಲ್ಲ, ಬಟ್ ಅವರು ಪ್ರಯತ್ನ ಮಾಡ್ತಿದ್ದಾರೆ, ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನಿಮಗಿಂತ ಎಷ್ಟು ಡಿಫ್ರೆನ್ಸು ನಿಮ್ಮ ಬ್ರದರ್ ಅವರು? ನನಗಿಂತ 4 ಇಯರ್ಸ್ ಸಣ್ಣವರು. ಹೌದು. ಓಕೆ. ತುಂಬ ಟ್ಯಾಲೆಂಟೆಡ್ ಅಂತ ಕೇಳಲ್ಪಟ್ಟಿದ್ದಾರೆ. ಹೌದು, ತುಂಬ ಟ್ಯಾಲೆಂಟೆಡ್. ಇಷ್ಟೆಲ್ಲ ಇರ್ಬೇಕಾದ್ರೆ ಈಗ ನೋಡಿ, ಒಂದು ವೇಳೆ ನಿಮ್ಮ ಬ್ರದರಿಗೆ ಏನಾದರೂ ಯಾರಿಂದ ಅಪಾಯ ಇದ್ದಿದ್ರೆ ಅಣ್ಣನೊಟ್ಟಿಗಾದರೂ ಶೇರ್ ಮಾಡ್ತಾರೆ, ಅಪ್ಪ ಅಮ್ಮನೊಟ್ಟಿಗೆ ಶೇರ್ ಮಾಡಿ ಅಣ್ಣನೊಟ್ಟಿಗಾದರೂ ಶೇರ್ ಮಾಡ್ಬೋದಿತ್ತು. ಹೌದು. ಏನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ದುಂಟ, ನನಗಿಂಥದ್ದು ಏನಾದ್ರು ಅಪಾಯ ಇತ್ತು, ಏನಾದ್ರು ಯಾರು ಬೈದಿದ್ದಾರೆ, ಏನಾದರೂ ನಿಮ್ಮ ಹತ್ರ ಒಂದು ಹೇಳ್ಕೊಂಡಿದ್ದಾಗಲಿ ಏನಾದ್ರು ನೆನಪುಂಟ ನಿಮಗೆ? ಇಲ್ಲ, ನನ್ನ ಹತ್ರ ಆ ಥರ ಎಂತ ಹೇಳಲಿಲ್ಲ. ಅಂದರೆ ನನ್ನ ಹತ್ರ ಎಲ್ಲ ಶೇರ್ ಮಾಡ್ತಾನೆ ಅವ, ನಾವು ತುಂಬ ಕ್ಲೋಸ್ ಇದ್ದೀವಿ. ನನ್ನ ಹತ್ರ ಆ ಥರ ಎಂತ ಹೇಳಿಲ್ಲ. ಆ ಥರ ಹೇಳಿದ್ದು ನೆನಪು ನನಗಿಲ್ಲ. ಆ ಥರ ಎಂತ ಹೇಳಿಲ್ಲ. ಯಾವುದೇ ವಿಚಾರದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಯಾವುದೇ ಮಾಹಿತಿ ಆ ಥರದ್ದು ಆಗಲಿ ಹೇಳಿಲ್ಲ. ಅವನಿಗೆ ಅಂದರೆ ಯಾರಾದರೂ ಬೈದದ್ದು ಕೂಡ ನನ್ನ ಹತ್ರ ಹೇಳಿಲ್ಲ. ಆ ಥರ ಇಲ್ಲ. ಯಾರು ಅವನಿಗೆ ದ್ವೇಷ ಮಾಡುವಂಥ ಹುಡುಗ ಅಲ್ಲ, ಯಾರೂ ಅಲ್ಲ. ಓಕೆ. ಈ ಒಂದು ಇಷ್ಟು ದಿವಸ ಆದಮೇಲೆ ಈಗ ನಿಮಗೂ ಒಂಥರ ಭಯವೇ, ಅಂದರೆ ಒಬ್ಬ ಅವನು ಸಿಗುವವರೆಗೆ, ಆರೋಪಿ ಸಿಗುವವರೆಗೆ ನಿಮಗೂ ಒಂಥರ ಭಯ. ಯಾಕೋಸ್ಕರ ಮಾಡಿದ, ಎಂತಕ್ಕೋಸ್ಕರ ಮಾಡಿದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮನೆಯವರು ಈಗಿನ ಇದರ ಸ್ಥಿತಿಗತಿಯಲ್ಲಿ ನಿಮ್ಮ ಮಾನಸಿಕವಾಗಿ ನಿಮ್ಮ ಒಂದು ಇದು ಹೇಗಿದೆ, ನಿಮಗೆ ಧೈರ್ಯ ಈ ಥರದ್ದು? ಮಾನಸಿಕ ಅಂದರೆ ಈಗ ಹೇಗೆ ಹೇಳಿ, ಧೈರ್ಯ ದೊಡ್ಡ ಮಗ ನಾನು. ಸೊ ಈಗ ಮನೆಯಲ್ಲಿ ಸ್ವಲ್ಪ ನಾನು ಸಹ ಧೈರ್ಯ ಹೇಳಬೇಕಾಗ್ತದೆ. ನನಗೆ ಅಪ್ಪ ಸಪೋರ್ಟ್ ಎಲ್ಲ ಮಾಡ್ತಾರೆ. ಸೊ ಎಲ್ಲರೂ ಅದೇ
ಎಲ್ಲರೂ ಧೈರ್ಯದಿಂದ ತಗೊಳ್ಳೇಬೇಕಲ್ಲ, ಬೇರೆ ಎಂತ. ಸುಮಂತ್ ಹೇಗೆ ಮನೆಯಲ್ಲೆಲ್ಲ ಹೇಗಿದ್ರು ಅವರ? ನಿಮ್ಮೊಟ್ಟಿಗೆ ತಂಗಿಯೊಟ್ಟಿಗೆ, ಅವರು ತಂಗಿ ತುಂಬ ಸಣ್ಣವಳು, ತಂಗಿ ಕೂಡ ಹೇಗಿದ್ರು ಅವ್ರ ಜೊತೆ ಎಲ್ಲ? ತುಂಬ ಒಳ್ಳೆಯದ್ರಿಂದ ಅವ ಇಲ್ಲದೆ ಈಗ ಬೋರ್ ಇಲ್ಲ ಅಷ್ಟೇ ಹೇಳ್ಬೋದು. ಅವ ಇಲ್ಲದ ಜಾಗವೇ ಇಲ್ಲ, ಎಲ್ಲಿ ನೋಡಿದ್ರು ಅವನೇ ಕಾಣ್ತಾನೆ ನನಗೆ. ಅಷ್ಟು ಎಲ್ಲರೂ ಟೀಮ್ ಹತ್ತಿದ್ದವ. ಅಷ್ಟು ಬೆಳಿಗ್ಗೆ ಹೋಗುವಾಗ ಈಗ 4:30 5 ಗಂಟೆ, ನೀವು ಯಾವತ್ತೂ ಕೂಡ ಸಹೋದರನಿಗೆ ಇಷ್ಟು ಬೆಳಿಗ್ಗೆ, ತುಂಬ ಬೆಳಿಗ್ಗೆ ಯಾಕೆ ಒಬ್ಬನೇ ಹೋಗ್ತೀಯಾ, ಹೋಗಬೇಡ, ಯಾರೊಟ್ಟಿಗೆ ಜೊತೆ ಬೇಕಾದ್ರೆ ನಾವು ಬರ್ತೇವೆ, ಆ ಥರದ್ದೇನು ಡಿಸ್ಕಸ್ ಮಾಡಿಲ್ಲ ಅವ್ರ ಜೊತೆ? ಇಲ್ಲ, ಅಂದರೆ ಅವ ಇಲ್ಲಿ ಇದುವರೆಗೂ ಈ ಥರದ್ದೊಂದು ಭಯವೇ ನಮಗೆ ಇರಲಿಲ್ಲ ಇಷ್ಟರವರೆಗೆ. ಈ ಏರಿಯಾ ಕೂಡ ಅಂಥದ್ದು ಪರಿಚಿತ ಏರಿಯಾ ಆಗಿದ್ದರಿಂದ. ಹೌದು, ಇಲ್ಲಿ ಈ ಏರಿಯಾದಲ್ಲಿ ಕೂಡ ಅಂಥದ್ದೇನು ಇದುವರೆಗೆ ಎಂಥ ಸಹ ಆಗಲಿಲ್ಲ. ಮತ್ತು ಅವ ಕೂಡ ಏನು ಹೆದರ್ಬೇಕಲ್ಲ, ಅವಾಗ ಸಹ ಧೈರ್ಯದಲ್ಲಿ ಇರ್ತಿದ್ದಲ್ಲ. ಸೊ ಅವರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸಿಗ್ತಾರೆ, ಹಾಗೆ ನಾವು ಸಹ ಧೈರ್ಯದಲ್ಲಿ ಇದ್ವಿ. ನಾನು ಆ ಥರ ಅಂತ ಅವನಿಗೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಆ ಥರ ಅಂತ ಹೇಳಲಿಲ್ಲ ನಾನು. ಈಗ ಒಂದು ಈ ಥರ ಘಟನೆ ನಡೆದಾಗ ಬೇರೆ ಬೇರೆ ಥರ ಜನಗಳು ಮಾತಾಡೋದು ಸಹಜವೇ. ಹೌದು, ಈ ಥರ ಆಗಿರ್ಬೋದು, ಆ ಥರ ಆಗಿರ್ಬೋದು, ಆ ಥರ ಎಲ್ಲ ಮಾತಾಡ್ತಾರೆ. ಹೌದು. ನಿಮ್ಮ ಪ್ರಕಾರ ನಿಮಗೇನಾದರೂ ಅನುಮಾನಗಳಿದೆಯಾ? ಇಲ್ಲ, ನನಗೆ ಆ ಥರ ಅನುಮಾನ ಅಂತ ಯಾರ ಮೇಲೆ ಸಹ ಬರ್ತಾಯಿಲ್ಲ. ಯಾಕಂದರೆ ಅವನ ಮೇಲೆ ದ್ವೇಷ ಇಟ್ಕೊಂಡವರಾಗಲಿ, ನಮ್ಮ ಮನೆಯ ಮೇಲೆ ಕೂಡ ದ್ವೇಷ ಇಟ್ಟವರು ನಮ್ಮನ್ನು ಇದು ಅಂತ ನನಗೆ ನನ್ನ ಇದರಲ್ಲಿ ಯಾರು ಗೊತ್ತಿಲ್ಲ. ನಾವು ಯಾರ ಹತ್ರ ಸಹ ಆ ಥರ ಅಂತ ನಮ್ಮ ಮೇಲೆ ದುಶ್ಮನ ಇಟ್ಕೊಳ್ಳೋರು ಯಾರು ಸಹ ಇಲ್ಲ, ಇಲ್ಲಿ ಯಾರು ಸಹ ಇಲ್ಲ. ಎಲ್ಲರ ಹತ್ರ ನಾವು ಇಲ್ಲಿರೋ ಸುತ್ತಮುತ್ತ ಕೂಡ ತುಂಬ ಒಳ್ಳೆಯದರಲ್ಲೇ ಇದ್ದಾರೆ. ಸೊ ನನಗೆ ಯಾರು ಅನುಮಾನ ಪಡುವ ಹಾಗೆ ಸಹ ಇಲ್ಲ. ನಾನು ಯಾರನ್ನು ಆ ಥರ ನನ್ನ ತಲೆಗೆ ಯಾರು ಸಹ ಬರ್ತಾ ಇಲ್ಲ. ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯಿತು ಈ ಘಟನೆ ಆದ ತಕ್ಷಣ? ನಾನು ಕಾಲೇಜಿಗೆ ಹೊರಡ್ತಾ ಇದ್ದೆ, ಒಂದು 6:40 6:45 ಆಗಿರ್ಬೋದು. ಆವಾಗ ಅವನ ಫ್ರೆಂಡಿದ್ದು ಕಾಲ್ ಬಂತು ಅಮ್ಮನಿಗೆ. ಅಮ್ಮ ತೆಗೆದ್ರು ಅಪ್ಪನ ಮೊಬೈಲಲ್ಲಿ. ಹೇಳಿದರು, ಅವನ ಫ್ರೆಂಡ್ ಹೇಳಿದ, ಯಾಕೆ ಬರಲಿಲ್ಲ ಸುಮಂತ್ ಗಣಪೂಜೆಗೆ ಯಾಕೆ ಬರಲಿಲ್ಲ ಅಂತ. ಆವಾಗಲೇ ನಮಗೆ ಗೊತ್ತಾದ. ನಾವು ಇಲ್ಲೆಲ್ಲ ಹೇಳಿದ್ವಿ, ಆಗಲೇ ಹೋಗಿದ್ದಾನೆ ಅಂತ. ಅವ್ರು ಹೇಳಿದರು ಬರಲಿಲ್ಲ ಅಂತ. ಹಾಗೆ ನಾನು ಓಡಿದೆ, ಮತ್ತೆ ಹೋಗೋ ದಾರಿಯಲ್ಲೇ ಓಡಿದೆ. ಅಲ್ಲಿ ಎಲ್ಲಿ ಸಹ ನನಗೆ ಕಾಣಲಿಲ್ಲ. ಮತ್ತು ಹಾಗೆ ಕಾಣಲಿಲ್ಲ ಅಂತ ಅವಾಗ ಅಪ್ಪ ಸಹ ಅಲ್ಲಿಗೆ ಬಂದರು. ನಾನು ಸೈಕಲೆಲ್ಲ ನೋಡಿದೆ, ಅಲ್ಲೇ ಇತ್ತು ಸೈಕಲ್ ಸಹ ಅಲ್ಲೇ ಇತ್ತು. ಮತ್ತು ನಾನು ಅಲ್ಲಿಂದ ಈಚೆ, ಅಪ್ಪ ಅಲ್ಲಿಂದ ಗೆರವಟ್ಟೆ ಎಲ್ಲಾದರೂ ಆಚೆ ನಡ್ಕೊಂಡು ಹೋಗಿದ್ದಾನೆ ಅಂತೇಳಿ ಅಪ್ಪ ನಾನು ಗೆರಗಟ್ಟೆ ಅಲ್ಲಿಂದ ಹೋಗ್ಲಿಕ್ಕೆ ಹೇಳಿದೆ. ನಾನು ಈಚೆಯಿಂದ ಸ್ಕೂಟಿ ತಗೊಂಡು ಈಚೆಯಿಂದ ಹುಡ್ಕೊಂಡು ಹೋದೆ. ಹೋಗಿ ರೇಷ್ಮೆ ರೋಡು, ಗೆರಗಟ್ಟೆ ಎಲ್ಲ ಹುಡುಕಿ ವಾಪಸ್ ಅಲ್ಲಿ ಸಂಬಳಕ್ಕೆ ಬಂದೆ, ಹುಡುಕಿದೆ. 4 ಸಹ ಹೋದೆ, ಹುಡುಕಿ ಬಂದೆ, ಎಲ್ಲಿ ಸಹ ಕಾಣಲಿಲ್ಲ. ಅಷ್ಟೊತ್ತಿಗೆ ಆಗುವಾಗ ಇಲ್ಲಿ ಸ್ವಲ್ಪ ಜನ ಸೇರಿದರು. ಅಲ್ಲಿ ಲೇಕ್ ಹತ್ರ ಕಲ್ಲಿನ ಮೇಲೆ ಬ್ಲಡ್ ಉಂಟು ಅಂತ ಹೇಳಿದರು. ಹಾಗೆ ನಾನು ಅಲ್ಲಿಗೆ ಬಂದೆ, ಬ್ಲಡ್ ನೋಡಿದೆ. ನಾನು ಸ್ಮೆಲ್ಲೆಲ್ಲ ಮಾಡಿದ್ದೇನೆ. ನನಗೆ ಯಾವಾಗ ಅಷ್ಟೊಂದು ನಾನು ಅದನ್ನು ಹೇಳಿಲ್ಲ, ಬೇರೆ ಎಂತಾದರೂ ಇರ್ಬೋದು, ಹುಡುಕುವ ಇರಲಿಕ್ಕಿಲ್ಲ. ಅಂದರೆ ನಾನು ಆ ಥರ ನೆಗೆಟಿವ್ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ನನಗೆ ನನ್ನ ತಮ್ಮ ಆ ಥರ ಇಲ್ಲ, ಇಲ್ಲೇ ಎಲ್ಲಾದರೂ ಇರ್ತಾನೆ ಅಂತ ನನಗೊಂದು ಅವಾಗೊಂದು ಭರವಸೆ ಇತ್ತು. ಸೊ ನಾನು ಹೇಳಿದೆ, ಎಂಥ ಯೋಚನೆ ಮಾಡಬೇಡಿ, ಇಲ್ಲೇ ಇರ್ತಾನೆ, ಹುಡುಕುವ ನಾವು ಅಂತ ಹೇಳಿದೆ. ನಾವೆಲ್ಲ ಹುಡುಕ್ಲಿಕ್ಕೆ ಹೊರಟ್ವಿ. ಅಷ್ಟೊತ್ತಾಗುವಾಗ ಮತ್ತೆ ಒಬ್ಬರು ಅಲ್ಲಿ ಕೆಲಸದವರು ಬರುವವರು ಇದ್ದರು, ಒಬ್ಬರು ಹೆಂಗಸು. ಅವರು ಹೇಳಿದರು, ನನ್ನ ಮಗ ಸಹ ಒಮ್ಮೆ ಇದೇ ಥರ ಮಿಸ್ಸಿಂಗ್ ಆಗಿದ್ದ, ನಾನೊಂದು ಪ್ರಶ್ನೆ ಎಲ್ಲ ಇಡ್ಲಿಕ್ಕೆ ಹೋಗಿದ್ದೆ, ಇಲ್ಲಿ ಪ್ರಶ್ನೆ ಎಲ್ಲ ಇಟ್ಟುವಾಗ ಮಗ ನನಗೆ ಸಿಕ್ಕಿದ ಅಂತ ಹೇಳಿದರು. ಹಾಗೆ ನಾನು ಅವರನ್ನು ಕರ್ಕೊಂಡು ಬಂದು ಅವರು ಅಮ್ಮ ಪ್ರಶ್ನೆಗೆ ಅಂತ ಹೋದ್ವಿ. ಇಲ್ಲಿ ಮೈರಳಿಕೆ ಹೋಗುವ ದಾರಿಯಲ್ಲಿ ಪ್ರಶ್ನೆಗೆ ಅಂತ ಹೋದ್ವಿ. ಅಲ್ಲಿ ಅವರು ಪ್ರಶ್ನೆಯಲ್ಲಿ ಅವರು ಹೇಳಿದರು, ಇದ್ದಾನೆ ಅಲ್ಲೇ 5-6 ಕಿಲೋಮೀಟ್ರ್ ಒಳಗೆ ಸರೌಂಡಿಂಗಲ್ಲಿ ಇದ್ದಾನೆ, ದೂರ ಹೋಗಲಿಲ್ಲ, ಸಂಜೆ ಒಳಗೆ ಸಿಗ್ತಾನೆ. ಮತ್ತು ದೇವರು ಒಂದು ಪ್ರಸಾದ ಎಲ್ಲ ಕೊಟ್ಟರು. ಹಾಗೆ ನಾವು ವಾಪಸ್ ಬರುವಾಗ ಇಲ್ಲಿ ಪೊಲೀಸ್ ಎಲ್ಲ ಬಂದಿದ್ದರು. ಅಷ್ಟೊತ್ತಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾಗಿತ್ತು. ಪೊಲೀಸ್ ಎಲ್ಲ ಬಂದಿದ್ದರು. ಪೊಲೀಸವರ ಲೇಕಲ್ಲಿ ಹತ್ರ ಎಲ್ಲ ಇದ್ದರು. ನಾನು ಅಮ್ಮನನ್ನು ಕರ್ಕೊಂಡು 4 ಹೋಗಿ ಪ್ರಾರ್ಥನೆ ಎಲ್ಲ ಮಾಡಿ ವಾಪಸ್ ಬಂದ್ವಿ ಲೇಕ್ ಹತ್ರ ಬರುವಾಗ ಅದೇ ಪೊಲೀಸ್ ಎಲ್ಲ ಸೇರಿದರು, ಫುಲ್ ಜನ ತುಂಬ ಸೇರಿದರು. ಮತ್ತು ನಾನು ಅಮ್ಮನನ್ನು ಕರ್ಕೊಂಡು ಮನೆಗೆ ಬರುವಾಗ ಮನೆಗೆ ಕೂಡ ಕಂಪ್ಲೇಂಟ್ ತೊಗೊಳ್ಳಿಕ್ಕೆ ಬಂದಿದ್ದರು. ಅಷ್ಟಾಗುವಾಗ ಕಂಪ್ಲೇಂಟ್ ಎಲ್ಲ ತೊಗೊಂಡು ಇಲ್ಲಿ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟಾಗುವಾಗ ಮತ್ತೆ ನಮ್ಮಲ್ಲಿ ಆಚೆ ನಾನು ಮತ್ತೆ ತಂದೆ ಅಮ್ಮನನ್ನು
ಅಮ್ಮ ಮತ್ತು ಅಜ್ಜ ಇಲ್ಲೇ ಇದ್ದರು. ನಾನು ಮತ್ತು ತಂದೆ ಹೋದ್ವಿ ಲೇಕಲ್ಲಿ. ಅವ ಅಲ್ಲಿ ಲೇಕಲ್ಲಿ ಸಿಕ್ಕಿದ. ಫಸ್ಟ್ ನಿಮಗೆ ಸಿಕ್ಕಿತ್ನಾ ಅಥವಾ? ಅಲ್ಲ ಅವಾಗ ಎಲ್ಲ ಬಂದಿದ್ರು, ಅರಣ್ಯ ಇಲಾಖೆ ಎಲ್ಲ ಅಲ್ಲಿ ಫುಲ್ ಜನ ಸೇರಿ ಒಂದು 500+ ಜನ ಇದ್ವಿ. ನಾನು ಇತ್ಲಾಗಿದ್ದೆ, ಅಂದರೆ ನಾನು ಅದನ್ನು ಬಂದ ಮೇಲೆ ನೋಡಿದ್ದು. ಅಲ್ಲಿವರೆಗೆ ನಾನು ಅದನ್ನು ಇಲ್ಲ, ಇವರು ಸುಮ್ಮನೆ ಇದು ನಮ್ಮ ಸಂಶಯ ಕ್ಲಿಯರ್ ಮಾಡಲಿಕ್ಕೆ ಮಾಡೋದು ಇಲ್ಲಿ ಇಲ್ಲವ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಬ್ಲಡ್ ಬೇರೆ ಕಡೆ ಇತ್ತು ಅಂತ. ಅಲ್ಲಿ ಆವಾಗ ನಾವು ವಾಪಸ್ ಬಂದ್ವಿ ಅಲ್ಲ, ಅಲ್ಲಿ ನಾನು ಅಲ್ಲೆಲ್ಲ ಇಲ್ಲ ಅಂತ ಹುಡುಕಿದಾಗ ಅವರು ಅಲ್ಲಿ ಯಾರೋ ಹೇಳಿದರು ಇಲ್ಲಿ ಸಹ ಬ್ಲಡ್ ಕಾಣ್ತಾ ಉಂಟಂತ ಅಲ್ಲಿ ದಾರಿಯಲ್ಲಿ. ಆವಾಗ ನಮಗೆ ಅಲ್ಲಿ ತೆಂಗಿನ ಮರ ಎಲ್ಲ ಉಂಟು, ಆ ದಾರಿ ಈಚೆ ತಗೊಳ್ಳೋ ದಾರಿಯಲ್ಲಿ ಅಲ್ಲಿ ಎಲ್ಲ ಬ್ಲಡ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ತೆಂಗಿನ ಮರಗಿಂತ ಸ್ವಲ್ಪ ಆಚೆ ಬ್ಲಡ್ ಇತ್ತು, ಮತ್ತು ಆ ತೋಟದಲ್ಲಿ ಇಳಿಯುವ ದಾರಿಯಲ್ಲಿ ಒಂದು ಡಾಟ್ ಬ್ಲಡ್ ಕಾಣ್ತು. ಸ್ಟಿಲ್ ನಾನು ಹೇಳಿದೆ ಅದು ಯಾರೋ ಪ್ರಾಣಿದೇನಾದರೂ ಇರ್ಬೋದು, ಒಂದು ಇರಲಿಕ್ಕಿಲ್ಲ ಅಂತಲೇ ಹೇಳಿದೆ. ಮತ್ತು ಕಲ್ಲು ಹತ್ರ ಜಾಸ್ತಿ ಇತ್ತಂತೆ, ಅದು ಎಲ್ಲಿ? ಹೌದು, ಆ ಲೇಕಿದ್ದು ಮೇಲೆ ಎಡ್ಜ್ ಕಲ್ಲಿತ್ತಲ್ಲ, ಆ ಕಲ್ಲಿನ ಮೇಲೆ ಸ್ವಲ್ಪ ಜಾಸ್ತಿ ಇತ್ತು ಬ್ಲಡ್. ಹೌದು, ಅಂದರೆ ಬಾಡಿನ ಯಾರೋ ಅಲ್ಲಿ ಇಟ್ಟಿದ್ದಾರೆ ಇರ್ಬೋದು, ಅಲ್ಲಿ ಇಟ್ಟಿರ್ಬೋದು. ಇಲ್ಲದಿದ್ದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಬೆಳಿಗ್ಗೆ ಸಾಧ್ಯ ಇಲ್ಲಲ್ಲ. ಹೌದು, ಅಲ್ಲಿ ಒಮ್ಮೆ ಇಟ್ಟಿದ್ದಾರೆ, ಅಲ್ಲಿ ತಂದು ಅಲ್ಲಿ ಇಟ್ಟಿದ್ದಾರೆ ಅಲ್ವಾ? ಓಕೆ. ಅದಾದ ನಂತರ ಈಗ ಮತ್ತೆ ಪೋಸ್ಟ್ ಮಾರ್ಟಮಲ್ಲಿ ಏನು ರಿಪೋರ್ಟ್ ಬಂತು? ಮತ್ತೆ ಪೋಸ್ಟ್ ಮಾರ್ಟಮ್ಗೆ ನಾನು ಮತ್ತು ನಮ್ಮ ಕಸಿನ್ ಒಂದು ಚಿಕ್ಕಪ್ಪ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಪೋಸ್ಟ್ ಮಾರ್ಟಮ್ ಅಲ್ಲಿ ಅವಾಗ ಹೇಳಿದರು ಅದೇ ಅಂತ ಶಾರ್ಪ್ ಎಡ್ಜಿಂದ ಹೊಡೆದಂತಲೇ ಬಂದಿದೆ. ಆ ಥರ ಪ್ರೈಮರಿ ರಿಪೋರ್ಟ್ ಹಾಗೆ ಬಂತು. ಮತ್ತು ಕರೆಕ್ಟ್ ರಿಪೋರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ರೀತಿ. ಅನ್ನೋ ರೀತಿ ಮೇಲ್ನೋಟಕ್ಕೆ ಹಾಗೆ ಕಂಡಿದೆ ಅಂತೇಳಿ. ಪ್ರಾಣಿಗಳಿದ್ದು ಅಂತ ಇಲ್ಲ, ಪ್ರಾಣಿಗಳದ್ದು ಪರಚಿದ್ದು ಆ ಥರ ಎಂತ ಇಲ್ಲ. ಬರೀ 2 ಗಾಯ ಮಾತ್ರ, ಇಡೀ ಬಾಡಿ 2 ತಲೆಯಲ್ಲಿ, ಒಂದು ಮುಂದೆಗೆ ಇನ್ನೊಂದು ಇಲ್ಲಿ ಹಿಂದೆಗೆ 2 ಗಾಯ ಉಂಟು. ದೊಡ್ಡ ಗಾಯನ? ಡೀಪ್ ಇಂಜುರಿ? ಡೀಪ್ ಇಂಜುರಿ. ಡೀಪ್? ಹೌದೌದು. ಒಂದು 3 ಇಂಚು ಉದ್ದ ಮತ್ತು ಒಂದು ಅರ್ಧ ಇಂಚು ಗುಂಡಿ ಎಲ್ಲ ಆಗಿತ್ತು, ಡೀಪ್ ಹೋಗಿತ್ತು. ಓಕೆ. ಮತ್ತು ಬೇರೆ ಗಾಯ ಸಣ್ಣ ಸಣ್ಣ ತೊಟ್ಟಿಯಲ್ಲಿ ಕಿವಿ ಎಲ್ಲ, ಅದು ಕ್ರ್ಯಾಬ್ಸ್ ಇರ್ಬೋದು ಅಥವಾ ಮೀನುಗಳು ಅದರೊಳಗೆ ಅದರೊಳಗೆ ಉಂಟಾ? ಮೀನುಗಳು ಉಂಟು, ದೊಡ್ಡದು. ಓಕೆ. ನಿಮಗೆ ಕಡೆಯದಾಗಿ ಏನಾದ್ರು ಭರವಸೆ ಸಿಕ್ಕಿದೆಯಾ ಪೊಲೀಸ್ ಇಲಾಖೆಯಿಂದ? ನಂಬಿಕೆ ಉಂಟು, ಭರವಸೆ ಉಂಟು. ಅವ್ರು ಏನಾದ್ರು ಕೊಟ್ಟಿದ್ದಾರಾ, ನಾವು ಈಗ ಮಾಡ್ತೀವಿ ಧೈರ್ಯವಾಗಿರಿ ಅಂತ ಏನಾದ್ರು ಹೇಳಿದ್ದಾರೆ? ನಮಗೆ ಧೈರ್ಯ ಕೊಡ್ತಾನೆ ಇದ್ದಾರೆ, ಹುಡುಕ್ತಾನೆ ಇದ್ದಾರೆ. ಅವರು ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ, ಅದರಲ್ಲಿ ಸಂಶಯ ಇಲ್ಲ. ಎಲ್ಲ ಸಿಗ್ತಾರೆ ಅಂತ ಕೂಡ ಒಂದು ನಂಬಿಕೆ ಉಂಟು. ಅದೆಷ್ಟು ಬೇಗ ಸಿಗಬೇಕು, ನಮಗೆ ನ್ಯಾಯ ಸಿಗಬೇಕು ಅಷ್ಟೇ. ಥ್ಯಾಂಕ್ ಯು. ಪೊಲೀಸರಿಗೆ ಮಾಹಿತಿ ಗೊತ್ತಾಗಿದೆ, ಅದನ್ನು ಬೆನ್ನಟ್ಟಿದ್ದಾರೆ, ಒಂದಷ್ಟು ಜನರನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಷ್ಟು ಗೊತ್ತಾಗಿದೆ. ಆದರೆ ಆದಷ್ಟು ಬೇಗ ಇದಕ್ಕೊಂದು ನ್ಯಾಯ ಸಿಗ್ಬೋದು. ಯಾಕೆಂದರೆ 15 ವರ್ಷದ ಹುಡುಗ ಅಂತ ಹೇಳಿದರೆ ಯಾರ ತಂಟೆಗೂ ಹೋಗದಂತಹ ಒಬ್ಬ ಹುಡುಗ. ತಾನಾಯಿತು, ತನ್ನ ಎಜುಕೇಷನ್ ಆಯಿತು, ತನ್ನ ಒಂದು ನಿಟ್ಟಿನಲ್ಲಿ ಇದ್ದಂಥ ಹುಡುಗ ಇದ್ದಕ್ಕಿದ್ದಂತೆ ಈ ಥರ ಒಂದು ನಿಗೂಢವಾಗಿ ಹತ್ಯೆ ಆಗ್ತಾರೆ ಅಂತ ಹೇಳಿದರೆ ಅದರ ಹಿಂದೆ ಏನೋ ಸಮಥಿಂಗ್ ಇದೆ ಅನ್ನುವಂಥದ್ದಷ್ಟು ಬಹಳ ಒಂದು ವಿಚಿತ್ರ ಅಂತ ನಮಗೆ ಅನಿಸೋದು. ವಿಚಿತ್ರದಲ್ಲಿ ವಿಚಿತ್ರ ಅಂತ ಅನಿಸ್ಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟ ಅಪರಾಧಿ ಯಾರಿದ್ದಾನೆ, ಯಾರೋ ಮಾಡಿದ್ದಾರೆ ಅಂತ ಹೇಳುವಂತಹ ಅಪರಾಧಿ ಯಾರಿರ್ತಾನೆ, ಆತನಿಗೆ ಮತ್ತು ನಿರಂತರವಾಗಿ ಭಯ ಇದ್ದೇ ಇರ್ತದೆ. ಎಲ್ಲಿ ಏನಾಗ್ತದೇನೋ ಅನ್ನುವಂಥ ಭಯ ಅವನ ಮನಸ್ಸೊಳಗೆ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದರೆ ಒಂದು ಸಣ್ಣದಾಗಿ ಏನಾದರೂ ಅಡಿಕೆ ಏನಾದರೂ ಕದ್ದು ಅದು ಕಳ್ಳತನ ಪ್ರಕರಣದಲ್ಲಿ ಆದರೆ ಆತನಿಗೆ ಹೇಗಾದ್ರು ತಪ್ಪಿಸ್ಕೊಡ್ತಾನೆ ಅನ್ನುವಂಥದ್ದು ಇದ್ದಿರ್ಬೋದು. ಆದರೆ ಇಂತಹ ಒಬ್ಬರ ಜೀವವನ್ನೇ ತೆಗೆದಂತಹ ಪ್ರಕರಣದಲ್ಲಿ ಖಂಡಿತವಾಗಿ ಆತ ನೆಮ್ಮದಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಲ್ಲ ನಾಳೆ ಆತನ ಸಂಪೂರ್ಣ ಜಾತಕ ಬಯಲು ಆಗಲಿಕ್ಕೆ ಉಂಟು. ಆ ಬಯಲಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಯಾಕಂತ ಹೇಳಿದರೆ ಇದರ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿ ತನಿಖೆಯ ಭಾಗವಾಗಿ ಒಂದು ರೀತಿಯಾದಂಥ ಜನಗಳೇನು ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕ್ರಮ ಸಂಬಂಧವನ್ನು ನೋಡಿದನಂತೆ, ಮತ್ತು ಆಸ್ತಿಯ ಕಲಹವಂತೆ, ಈ ಥರದ ವಿಚಾರಗಳು ಗಾಳಿ ಸುದ್ದಿಯಾಗಿ ಹರಿದಾಡ್ತಾ ಇದೆ. ಇದರಿಂದ ಮನೆಯವರಿಗೆ ನೋವಾಗ್ತಾ ಇದೆ. ಮೊದಲೇ ಅವರು ನೋವು ತಿಂದು ಇನ್ನು ಜೀವನ ನಮಗೆ ಕಷ್ಟ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಮತ್ತೆ ಪದೇ ಅಂತಹ ವಿಚಾರಗಳನ್ನು ತೆಗೆದು ಅವರಿಗೆ ಮಾನಸಿಕವಾಗಿ ಹಿಂಸೆ ಮಾಡುವಂಥ ಕೆಲಸಗಳು ಕೂಡ ಒಂದು ಕಡೆ ಆಗ್ತಾ ಇದೆ ಅಂತ ಅವರ ತಂದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಆಗಲಿ, ಒಟ್ಟಿನಲ್ಲಿ ಇಂತಹವರ ಅಪರಾಧಿಗಳು ಯಾರೇ ಇರ್ತಾರೆ ಅವರು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಈ ತನಿಖೆ ಆದಷ್ಟು ಬೇಗ ಒಂದು ಅಂತ್ಯಕ್ಕೆ ಬರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಜೊತೆಗೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ನಮ್ಮ ಕಾನೂನು ವಿಧಿಸ್ತದೆ. ಆತನ ಮುಖವಾಡ ಇನ್ನು ಕೆಲವು ದಿವಸಗಳಲ್ಲಿ ಬಯಲಾಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ನಿರೀಕ್ಷೆ. ಹಾಗೆ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಹಾರೈಕೆಯನ್ನು ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಕೂಡ ಈ
ಘಟನೆಯನ್ನು ಖಂಡಿಸಿ ಎಲ್ಲರೂ ಕೂಡ ಆರೋಪಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.